ಡಾಕ್ಟರ್, ಈಗ ಪಿಂಪಲ್ಸ್ ಹೋಗಿರುತ್ತೆ, ಬಟ್ ಅದರಿಂದ ಆಗಿರುವಂಥ ಬ್ಲ್ಯಾಕ್ ಮಾರ್ಕ್ ಹಾಗೆ ಉಳ್ಕೊಂಡಿರುತ್ತೆ. ಆ ಬ್ಲ್ಯಾಕ್ ಮಾರ್ಕ್ನ ರಿಮೂವ್ ಮಾಡೋಕ್ಕೇನಾದರೂ ಟಿಪ್ಸ್ ಇದೆಯಾ ಡಾಕ್ಟರ್? ಯೂಶಲಿ ಆ್ಯಕ್ನೆ ಟ್ರೀಟ್ ಮಾಡೋದು ಈಸಿ. ಸ್ಕಾರ್ಸ್ ಮತ್ತು ಸ್ಪಾಟ್ಸ್ ಟ್ರೀಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆ್ಯಕ್ನೆ ಬಂದಾಗ ಫಸ್ಟಿಂದನೂ ಈಗ ಟೀನೇಜಿಂದನೂ ಒಂದು ಹೇಳ್ಕೊಡ್ಬೇಕು ಮಕ್ಳಿಗೂ, ಪಿಂಪಲ್ಸ್ ಕೀಳೋದಾಗಲಿ ಸ್ಕ್ವೀಸ್ ಮಾಡೋದು ಇವೆಲ್ಲ ಮಾಡಬಾರ್ದು. ಈ ಕಲೆಗಳಾದಾಗ ಅದಕ್ಕೆ ಅಂತ ಬೇರೆ ಕ್ರೀಮ್ಸ್ ಇರುತ್ತೆ, ಲೈಟ್ನಿಂಗ್ ಏಜೆಂಟ್ಸು, ಇವೆಲ್ಲ ಡರ್ಮಟಾಲಜಿಸ್ಟ್ ಪ್ರಿಸ್ಕ್ರೈಬ್ ಲೈಟ್ನಿಂಗ್ ಏಜೆಂಟ್ಸ್ನ ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ಸ್ಕಾರ್ಸ್ ಆಗುತ್ತೆ, ಅವೆಲ್ಲ ಸ್ವಲ್ಪ ಕಾಸ್ಮೆಟಿಕ್ ಪ್ರೊಸೀಜರ್ಸಿಂದ ಮಾತ್ರ ಹೋಗುತ್ತೆ. ಕ್ರೀಮ್ಸ್ ಎಲ್ಲ ಅಷ್ಟು ಎಫೆಕ್ಟಿವ್ ಇರಲ್ಲ. ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಮಾಡಿದಾಗ ಸ್ವಲ್ಪ ಸ್ಕಾರ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಈಗ ತುಂಬ ಜನಕ್ಕೆ ಓಪನ್ ಪೋರ್ಸ್ ಆಗುತ್ತೆ ಈ ಮುಖದಲ್ಲಿ, ಅಂಥವ್ರಿಗೆ ಏನು ಮೆಡಿಸಿನ್ನ ಯೂಸ್ ಮಾಡಬೇಕು ಡಾಕ್ಟರ್? ಓಪನ್ ಪೋರ್ಸ್ ಅನ್ನೋದು ಸ್ವಲ್ಪ ಕೆಲವು ರೆಟಿನಾಲ್ ಬೇಸ್ ಕ್ರೀಮ್ಸು ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಚೇಂಜ್ ಇರುತ್ತೆ. ಬಟ್ ಅಷ್ಟು ಪ್ರಮಾಣದಲ್ಲಿ ಓಪನ್ ಪೋರ್ಸ್ ಟ್ರೀಟ್ ಮಾಡೋದು ಕಷ್ಟ. ಆದರೆ ಕೆಲವು ಹೈ ಎಂಡ್ ಲೇಸರ್ಸ್ ಇಂದ ಸ್ವಲ್ಪ ಕಮ್ಮಿ ಮಾಡ್ಬೋದು, ಸ್ವಲ್ಪ ಬೆಟರ್ ಅಪಿಯರೆನ್ಸ್ ಕೊಡ್ಬೋದು.